ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವೆಲ್ಲ ಜೀವಶಾಸ್ತ್ರದ ಬಗ್ಗೆ ತಿಳ್ಕೊತಾ ಇದ್ವಿ ಅಲ್ವಾ? ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ತಿಳ್ಕೊಂಡ್ವಿ, ಜೀವಕೋಶ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಅದೇ ರೀತಿ ಈಗ ರಸಾಯನಶಾಸ್ತ್ರದಲ್ಲಿ ನಾವು ಕೆಲವು ವಿಷಯಗಳನ್ನು ಪುನರ್ಮನನ ಮಾಡ್ಕೋಬೇಕಾಗಿದೆ. ಅದರಲ್ಲಿ ಮೊದಲನೇದು ಏನು ಅಂತಂದರೆ ಧಾತುಗಳು, ಸಂಯುಕ್ತ ವಸ್ತುಗಳು ಮತ್ತು ಮಿಶ್ರಣಗಳು. ಇದನ್ನು ನೀವು 6ನೇ ತರಗತಿಯಲ್ಲಿ, 7ನೇ ತರಗತಿಯಲ್ಲಿ, ಹಾಗೆ 8ನೇ ತರಗತಿಯಲ್ಲಿ ಸಹ ಓದ್ತಾ ಬಂದಿದ್ದೀರಾ. ಈಗ ಇದ್ರ ಬಗ್ಗೆ ಕೆಲವು ವಿಷಯಗಳನ್ನು ಪುನರ್ಮನನ ಮಾಡ್ಕೊಳ್ಳೋಣ ಮಕ್ಕಳೇ. ಧಾತುಗಳಂದರೆ ಏನು, ಸಂಯುಕ್ತ ವಸ್ತುಗಳಂದರೆ ಯಾವುದು, ಮಿಶ್ರಣ ಅಂದರೆ ಯಾವುದು, ಅದರ ವಿಧಗಳು ಯಾವುದ್ಯಾವುದು ಅಂತ ನೋಡೋಣ. ಓಕೆ, ಈಗ ನೀರು ಒಂದು ಸಂಯುಕ್ತ ವಸ್ತು ಅಲ್ವಾ? ಅದರ ಸೂತ್ರ ಏನು? H2O. ಹಾಗೆ ಆದರೆ ಇದು ಮೂಲ ವಸ್ತುನಾ? ಅಲ್ಲ. ಸೊ ಇದು ಸಂಯುಕ್ತ ವಸ್ತು. ಯಾಕಂದರೆ ಅದರಲ್ಲಿ H2O ಅಂದರೆ ಹೈಡ್ರೋಜನ್ ಇದೆ, ಆಮ್ಲಜನಕ ಇದೆ. ಸೊ ಇವುಗಳನ್ನು ನಿರೂಪಿಸಲು 2 ಉದಾಹರಣೆಗಳನ್ನು ಕೊಡಬೇಕಾಗುತ್ತೆ. ಅಂದರೆ ನೀರು ಒಂದು ಸಂಯುಕ್ತನೋ ಅಥವಾ ಮೂಲ ವಸ್ತುನೋ ಅಂತ ನಾವು ತಿಳ್ಕೋಬೇಕು ಅಂತಂದರೆ ಮೊದಲು ನಮಗೆ ಧಾತುಗಳು ಅಂದರೆ ಏನು, ಸಂಯುಕ್ತ ವಸ್ತುಗಳು ಅಂದರೆ ಏನು, ಮಿಶ್ರಣಗಳು ಅಂದರೆ ಏನು ಅಂತ ಗೊತ್ತಿರಬೇಕು. ಓಕೆ, ಈಗ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಯಾವುದು? ಚಿನ್ನ, ನೀರು, ಅಡಿಗೆ ಉಪ್ಪು, ಹಿತ್ತಾಳೆ. ಇವೆಲ್ಲ ವಸ್ತುಗಳನ್ನು ನೀವು ನೋಡಿದ್ರಲ್ಲ, ಇವೆಲ್ಲ ವಸ್ತುಗಳು ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಇದೆ. ಇವೆಲ್ಲ ಒಂದೇ ವಸ್ತುಗಳಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಚಿನ್ನನೇ ಬೇರೆ, ಅಡಿಗೆ ಉಪ್ಪೇ ಬೇರೆ, ಹಿತ್ತಾಳೆ ವಸ್ತು ಬೇರೆ, ನೀರು ವಸ್ತು ಬೇರೆ. ಇವೆಲ್ಲನೂ ಒಂದೇ ವಸ್ತು ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಇವೆಲ್ಲ ಏನಾಗಿದೆ? ಬೇರೆ ಬೇರೆ ಆಗಿದೆ. ನೋಡೋಣ. ಹಾಗಾಗಿ ಆ ವಸ್ತುಗಳನ್ನು 3 ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ: ಧಾತುಗಳು, ಸಂಯುಕ್ತ ವಸ್ತುಗಳು ಮತ್ತು ಮಿಶ್ರಣಗಳು. ಈಗ ಧಾತುಗಳ ಬಗ್ಗೆ ನೋಡೋಣ. ಏನು ಧಾತುಗಳು ಅಂದರೆ ಏನು? ಧಾತು ಅಥವಾ ಮೂಲ ವಸ್ತು ಅಂತ ಕರಿತೀವಿ. ಈಗ ಇಲ್ಲಿ ಚಿನ್ನದ ನಾಣ್ಯ ಕಾಣಿಸ್ತಾ ಇದೆ. ಈ ಚಿನ್ನದ ನಾಣ್ಯದಲ್ಲಿರುವಂತಹ ಪರಮಾಣುಗಳು ಒಂದೇ ಆಗಿದೆ. ಹಾಗಾಗಿ ಅದನ್ನು ಏಕರೂಪ ಪರಮಾಣುಗಳು ಅಂತ ಕರಿತೀವಿ. ಏಕರೂಪ ಅಥವಾ ಏಕರೀತಿಯ ಪರಮಾಣುಗಳನ್ನು ಹೊಂದಿದ್ರೆ ಅವುಗಳನ್ನು ಧಾತುಗಳು ಅಥವಾ ಮೂಲವಸ್ತು ಅಂತ ಕರಿತೀವಿ. ಹಾಗೆ ಇನ್ನೊಂದು ಉದಾಹರಣೆ ನೋಡಿ, ಅಲ್ಯೂಮಿನಿಯಂ. ಇದರಲ್ಲೂ ಸಹ ಏನಾಗಿದೆ? ಒಂದೇ ರೀತಿಯ ಏಕರೀತಿಯ ಪರಮಾಣುಗಳನ್ನು ಹೊಂದಿದೆ. ಹಾಗಾಗಿ ಇದನ್ನು ಸಹ ನಾವು ಧಾತುಗಳು ಅಂತ ಕರಿತೀವಿ. ಗೊತ್ತಾಯ್ತಲ್ವ ಮಕ್ಕಳ? ಧಾತುಗಳು ಅಂತಂದರೆ ಒಂದು ವಸ್ತುವಿನಲ್ಲಿ ಏಕರೀತಿಯ ಪರಮಾಣುಗಳನ್ನು ಹೊಂದಿದ್ರೆ ಅವುಗಳನ್ನು ಧಾತುಗಳು ಅಥವಾ ಮೂಲ ವಸ್ತುಗಳು ಅಂತ ಕರಿತೀವಿ. ಹಾಗಾದರೆ ಏನು ಧಾತು ಅಂದರೆ? ಇಲ್ಲಿ ಬರುವಂಥ ಪಾಯಿಂಟನ್ನು ನೀವು ನೋಟ್ಬುಕ್ಕಲ್ಲಿ ಬರ್ಕೊಬೇಕು ಮಕ್ಕಳ. ಧಾತು ಒಂದು ಸರಳ ವಸ್ತುವಾಗಿದ್ದು ಒಂದೇ ರೀತಿಯ ಪರಮಾಣುಗಳಿಂದ ಕೂಡಿದೆ. ಇದನ್ನು ನೀವು ನೋಟ್ಬುಕ್ಕಲ್ಲಿ ಪಾಯಿಂಟ್ ಮಾಡ್ಕೊಳ್ಳಿ. ಧಾತು ಅಂದರೆ ಏನು ಅಂತ. ಒಂದು ಸರಳ ವಸ್ತುವಾಗಿದ್ದು ಒಂದೇ ರೀತಿಯ ಪರಮಾಣುಗಳಿಂದ ಕೂಡಿರಬೇಕು. ಉದಾಹರಣೆಗಳನ್ನು ನೋಡೋಣ. ಆಮ್ಲಜನಕ, ಜಲಜನಕ, ಇಂಗಾಲ, ಗಂಧಕ, ಬೆಳ್ಳಿ, ಬ್ರೋಮಿನ್, ಪಾದರಸ. ಇವೆಲ್ಲ ಏನು? ಧಾತುಗಳಿಗೆ ಉದಾಹರಣೆಯಾಗಿದೆ. ಅದರಲ್ಲಿ ಕೆಲವು ಘನ ವಸ್ತುಗಳು ಸಹ ಆಗಿದೆ. ಗಂಧಕ, ಬೆಳ್ಳಿ, ಇಂಗಾಲ ಇವೆಲ್ಲ ಏನು? ಘನ ವಸ್ತುಗಳಿಂದ ಕೂಡಿದೆ. ಪಾದರಸ, ಬ್ರೋಮಿನ್ ಇವು ಯಾವ ಸ್ಥಿತಿಯಲ್ಲಿದೆ? ದ್ರವಗಳ ಸ್ಥಿತಿಯಲ್ಲಿದೆ. ಹಾಗೆ ಆಮ್ಲಜನಕ, ಜಲಜನಕ ಸಹ ಯಾವ ರೀತಿಯಲ್ಲಿದೆ? ಅನಿಲ ಸ್ಥಿತಿಯಲ್ಲಿ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮ ಚಿತ್ರದಲ್ಲಿ ಕಾಣ್ತಾ ಇದೆ. ಇನ್ನು ಕೆಲವೊಂದಷ್ಟು ಉದಾಹರಣೆಗಳಿದೆ ನೋಡಿ. ಇಲ್ಲಿ 2 ರೀತಿಯಲ್ಲಿ ಇದೆ. ಒಂದು ಮೂಲ ವಸ್ತು ಇರುವಂಥದ್ದು, ಇನ್ನು ಮೂಲ ವಸ್ತು ಅಲ್ಲದ್ದು. ಮೂಲ ವಸ್ತುಗಳಲ್ಲಿ ಉದಾಹರಣೆ ನೋಡಿ, ಚಿನ್ನದ ನಾಣ್ಯ, ತಾಮ್ರದ ತಂತಿ, ಕಬ್ಬಿಣದ ಸಲಾಕೆ, ಬೆಳ್ಳಿ ಇವೆಲ್ಲ ಮೂಲ ವಸ್ತು. ಅಂದರೆ ಒಂದೇ ರೀತಿಯ ಪರಮಾಣುಗಳನ್ನು ಹೊಂದಿರುವಂಥದ್ದು. ಮೂಲ ವಸ್ತು ಅಲ್ಲದ್ದು ಅಂತಂದರೆ ಪ್ಲಾಸ್ಟಿಕ್ಕಲ್ಲಿ ಹಲವಾರು ರೀತಿಯ ಪರಮಾಣುಗಳನ್ನು ಹೊಂದಿರುತ್ತೆ. ಸಿಮೆಂಟ್ ಇಟ್ಟಿಗೆಯಲ್ಲೂ ಅಷ್ಟೇ, ಪಿಂಗಾಣಿ ಬಟ್ಲಲ್ಲೂ ಅಷ್ಟೇ. ಗೊತ್ತಾಯ್ತಲ್ಲ ಮಕ್ಕಳ ನಿಮಗೆ ಮೂಲ ವಸ್ತು ಅಂದರೆ ಯಾವುದು, ಮೂಲ ವಸ್ತು ಅಲ್ಲದ್ದು ಯಾವುದು ಅಂತ? ಓಕೆ, ನೆಕ್ಸ್ಟು ಒಂದು ಪರಮಾಣುವಿನ ಸಂಕೇತಗಳನ್ನು ನಾವು ಯಾವ ರೀತಿ ಗುರುತಿಸ್ತೀವಿ ಅದು ಒಂದು ಸತಿ ಪುನರ್ಮನನ ಮಾಡ್ಕೊಳ್ಳೋಣ ಮಕ್ಕಳ. ಯಾಕಂದರೆ ನಿಮಗೆ ಈಗ ನೀವು 9ನೇ ತರಗತಿಯಲ್ಲಿ ಇರೋದ್ರಿಂದ ಅದರಲ್ಲಿ ಬರುವಂಥ ಕೆಲವು
ರಸಾಯನಶಾಸ್ತ್ರದಲ್ಲಿ ಪಾಠಗಳಿಗೆ ಇದು ವೆರಿ ಇಂಪಾರ್ಟೆಂಟ್ ಮಕ್ಕಳು. ಹಾಗಾಗಿ ಇದನ್ನು ಪುನರ್ಮನನ ಮಾಡಿಕೊಳ್ಳೋಣ. ಆವರ್ತ ಕೋಷ್ಟಕವನ್ನು ನೋಡಿ ಮಕ್ಕಳ. ಇದನ್ನು ಆವರ್ತ ಕೋಷ್ಟಕ, ಇಂಗ್ಲೀಷ್ನಲ್ಲಿ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ. ಈ ಟೇಬಲಲ್ಲಿ ಯಾವ ಯಾವ ಧಾತುಗಳು ಯಾವ ವರ್ಗದಲ್ಲಿ ಇರಬೇಕು, ಯಾವ ಗುಂಪಲ್ಲಿ ಇರಬೇಕು ಅನ್ನೋದನ್ನು ಈ ಒಂದು ಆವರ್ತ ಕೋಷ್ಟಕದಲ್ಲಿ ತೋರಿಸಿದ್ದಾರೆ. ಸೊ ಇಲ್ಲಿ ಧಾತುಗಳನ್ನೆಲ್ಲ ಒಂದು ಕಡೆ ಇದೆ. ಮತ್ತು ಈ ಆವರ್ತ ಕೋಷ್ಟಕದಿಂದ ನಮಗೇನು ಉಪಯೋಗ ಆಗುತ್ತೆ ಅಂದರೆ ಅದರ ಗುಣಲಕ್ಷಣಗಳು ಸಹ ಗೊತ್ತಾಗುತ್ತೆ. ಈಗ ಯಾವ ರೀತಿ ಪರಮಾಣು ಸಂಕೇತವನ್ನು ಗುರುತಿಸಬಹುದು ಅಂತ ನೋಡೋಣ. ಈಗ ಜಲಜನಕ ಅಂದರೆ ಇಂಗ್ಲೀಷ್ನಲ್ಲಿ ಹೈಡ್ರೋಜನ್ ಅಂತ ಕರಿತೀವಿ. ಈಗ ನಾವು ಯಾವ ಒಂದು ಸಿಂಬಲಿಂದ ಸಂಕೇತದಿಂದ ಗುರುತಿಸ್ತೀವಿ ಅಂದರೆ ಎಚ್. ಜಲಜನಕವನ್ನು ಎಚ್ ಎಂಬ ಸಂಕೇತದಿಂದ ಗುರುತಿಸ್ತೀವಿ. ಗೊತ್ತಾಯ್ತಲ್ವ ಮಕ್ಕಳ? ಪರಮಾಣು ಸಂಕೇತ ಜಲಜನಕ ಅಂದರೆ ಹೈಡ್ರೋಜನ್, ಅದರ ಸಂಕೇತ ಮೊದಲ ಅಕ್ಷರ, ಅದು ನೆನ್ಪಿಟ್ಕೊಳ್ಳಿ, ಮೊದಲ ಅಕ್ಷರ ದೊಡ್ಡ ಅಕ್ಷರದಲ್ಲೇ ಬರಿಬೇಕು. ಇನ್ನೆಲ್ಲ ಸ್ಮಾಲ್ ಲೆಟರ್ಸ್ ಇದೆ ನೋಡಿ ಅಲ್ವಾ. ದೊಡ್ಡ ಅಕ್ಷರ ಯಾವುದು ಅಂದರೆ ಹೆಚ್. ಇದನ್ನು ನಾವು IUPAC ಅಥವಾ ಅಂತಾರಾಷ್ಟ್ರೀಯ ಶುದ್ಧ ಮತ್ತು ಅನ್ವಯಿಕ ಸಂಸ್ಥೆ ಅಂತ ಹೇಳ್ತೀವಿ. ಇದ್ರ ಮುಖಾಂತರ ಈ ಎಲ್ಲ ಪರಮಾಣು ಧಾತುಗಳ ಸಂಕೇತವನ್ನು ಗುರುತಿಸಿದ್ದಾರೆ. ಹಾಗೆಯೇ ಯಾವುದು ಆವಿಷ್ಕರಣ ಆಗ್ತಾ ಇರುತ್ತೋ ಧಾತುಗಳು, ಅವುಗಳನ್ನೆಲ್ಲ ಒಂದು ಆವರ್ತ ಕೋಷ್ಟಕದಲ್ಲಿ ಅದರ ಸ್ಥಳದಲ್ಲಿ ತುಂಬ್ತಾ ಹೋಗ್ತಾರೆ. ಇನ್ನು ಕೆಲವೊಂದು ವಸ್ತುಗಳನ್ನು ನೋಡೋಣ. ಆಮ್ಲಜನಕ ಆಕ್ಸಿಜನ್ ಅಂದರೆ O ಸಂಕೇತ, ಇಂಗಾಲ ಕಾರ್ಬನ್ ಅಂದರೆ C, ಗಂಧಕ ಸಲ್ಫರ್ ಅಂದರೆ S, ಸಾರಜನಕ ನೈಟ್ರೋಜನ್ ಅಂದರೆ N, ಯುರೇನಿಯಂ ಅಂದರೆ U. ಮೊದಲ ಅಕ್ಷರ. ಓಕೆ, ಇದು ಸಹ ನೀವು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೋಬೇಕು. ಇನ್ನು ಕೆಲವೊಂದು ನೋಡೋಣ. ಕ್ಲೋರಿನ್. ಇಲ್ಲಿ ನೋಡಿ Cl ಅಂದರೆ 2 ಅಕ್ಷರಗಳು. ಅಲ್ಲಿ ಒಂದೇ ಅಕ್ಷರಗಳನ್ನು ನೋಡಿ, 2 ಅಕ್ಷರಗಳನ್ನು ನೋಡಿ. ಕ್ಯಾಲ್ಶಿಯಂ Ca, ಮೆಗ್ನೀಷಿಯಂ Mg, ಸತು ಜಿಂಕ್, ಮ್ಯಾಂಗನೀಸ್ ಅಂದರೆ ಮ್ಯಾಂಗನೀಸ್ Mn. 2 ಲೆಟರ್ ಸೇರಿಕೊಂಡಿದೆ ಇಲ್ಲಿ ಸಂಕೇತದಲ್ಲಿ. ಮೊದಲು ನಾನು ತೋರಿಸಿದ್ದು ಏಕ ಅಂದರೆ ಒಂದು ಸಂಕೇತ, ಒಂದು ಲೆಟರ್ ಇರುವಂಥದ್ದು. ಇದು 2 ಲೆಟರ್. ಲ್ಯಾಟಿನ್ ಹೆಸರುಗಳು ಏನಿರಬಹುದು? ಮೂಲ ವಸ್ತು ಇದೆ, ಅದಕ್ಕೆ ಲ್ಯಾಟಿನ್ ಹೆಸರು ಸಹ ಬೇರೆ ಇರುತ್ತೆ. ಈಗ ಸೋಡಿಯಂ, ಲ್ಯಾಟಿನ್ ಹೆಸರು ಬಂದು ನೇಟ್ರಿಯಂ. ಈಗ ನಾವು ಸೋಡಿಯಂ ಅಂದ ತಕ್ಷಣ ಸಂಕೇತನ ಎಸ್ ಅಂತ ಅಂದ್ಬಿಡ್ತೀವಿ, ಅದೇ ತಪ್ಪು. ಲ್ಯಾಟಿನ್ ಹೆಸರಲ್ಲಿ ಇಟ್ಟಿದ್ದಾರೆ. ಲ್ಯಾಟಿನಲ್ಲಿ ನೇಟ್ರಿಯಂ ಅಂತ ಕರೆಯೋದ್ರಿಂದ Na. ಪೊಟ್ಯಾಷಿಯಮ್ಮು ಅಷ್ಟೇ, ಪೊಟ್ಯಾಷಿಯಮ್ದು P ಬರಬೇಕು, ಆದರೆ ಲ್ಯಾಟಿನ್ ಹೆಸರಲ್ಲಿ ಕೇಲಿಯಂ ಇರೋದ್ರಿಂದ K. ಹಾಗೆ ತಾಮ್ರ ಕ್ಯುಪ್ರಮ್ Cu, ಕಬ್ಬಿಣ ಫೆರಮ್ Fe, ಚಿನ್ನ ಆರಂ Au. ಇವೆಲ್ಲ ಲ್ಯಾಟಿನ್ ಹೆಸರಲ್ಲಿ ಬರೆದು ಆ ಲ್ಯಾಟಿನ್ ಹೆಸರಲ್ಲಿರುವಂತಹ ಸ್ಟಾರ್ಟಿಂಗ್ ಹೆಸರು ಲೆಟರ್ಗಳನ್ನು ಸಂಕೇತವಾಗಿ ಮಾಡಿದ್ದಾರೆ. ಇದು ಸಹ ನೋಟ್ ಮಾಡ್ಕೊಳ್ಳಿ ಮಕ್ಕಳು. ಇನ್ನು ಕೆಲವೊಂದು ನೋಡೋಣ. ಬೆಳ್ಳಿ ಅರ್ಜೆಂಟಮ್ ಅಂದರೆ Ag. ಪಾದರಸ ನೋಡಿ ಹೈಡ್ರಾಜಿರಮ್ Hg, ಸೀಸಾ ಪ್ಲಂಬಮ್ Pb. ಹಾಗೆ ಇವುಗಳನ್ನು ಸಹ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಗೊತ್ತಾಯ್ತಲ್ವ ಮಕ್ಕಳ? ಪರಮಾಣು ಸಂಕೇತಗಳನ್ನು ಯಾವ ರೀತಿ ಪರಮಾಣುಗಳಿಗೆ ಬರೀತಾರೆ ಅಂತ. ಸಾರಾಂಶವನ್ನು ನೋಡೋಣ. ಮೂಲ ವಸ್ತುಗಳು ಸರಳ ವಸ್ತುಗಳಾಗಿದೆ. ಪ್ರತಿಯೊಂದು ಮೂಲ ವಸ್ತುಗಳು ಒಂದೇ ರೀತಿಯ ಪರಮಾಣುಗಳಿಂದ ಆಗಿದೆ. ಹಾಗೆ ಒಂದು ಮೂಲ ವಸ್ತುವಿನ ಪರಮಾಣುವು ಇನ್ನೊಂದು ಮೂಲ ವಸ್ತುವಿನ ಪರಮಾಣುವಿಗಿಂತ ಭಿನ್ನವಾಗಿರುತ್ತೆ. ಇವೆಲ್ಲ ನೋಟ್ ಮಾಡ್ಕೋಬೇಕು ಮಕ್ಕಳ. ಓಕೆ, ನೆಕ್ಸ್ಟ್ ಈಗ ಸಂಯುಕ್ತ ವಸ್ತುಗಳಿಗೆ ಹೋಗೋಣ. ಏನು ಸಂಯುಕ್ತ ವಸ್ತುಗಳು ಅಂತಂದರೆ,
ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಆಮ್ಲಜನಕ. ಅದರ ಜೊತೆಗೆ ಇನ್ನೊಂದು ಯಾವುದಿದೆ, ಜಲಜನಕ. ಎರಡೂ ಪರಮಾಣುಗಳು ಸೇರ್ಕೊತಾ ಇದೆ ನೋಡಿ. ಇಲ್ಲಿ ಏಕರೀತಿಯ ಪರಮಾಣು ಇದೆಯಾ? ಇಲ್ಲ. ಇದು ಒಂದಕ್ಕಿಂತ ಹೆಚ್ಚು ಪರಮಾಣುಗಳನ್ನು ಇದು ಹೊಂದಿದೆ, ಭಿನ್ನ ರೀತಿಯ ಪರಮಾಣುಗಳನ್ನು ಹೊಂದಿದೆ. ಹಾಗಾಗಿ ಇದನ್ನು ನಾವು ಸಂಯುಕ್ತ ವಸ್ತು ಅಂತ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ನಿಮ್ಗೆ ಕೇಳಿದೆ, ನೀರು ಯಾಕೆ ಮೂಲ ವಸ್ತುವಲ್ಲ, ಯಾಕೆ ಅದು ಸಂಯುಕ್ತ ಅಂತ. ಅದಕ್ಕೆ ಉತ್ತರ ಇದೆ. ಹಾಗೆ ಇನ್ನೊಂದು ಉದಾಹರಣೆ ನೋಡಿ. 2 ಆಮ್ಲಜನಕ ಇದೆ, ಒಂದು ಇಂಗಾಲ ಇದೆ, ಎರಡು ಸೇರ್ತಾ ಇದೆ, ಇಂಗಾಲದ ಡೈಆಕ್ಸೈಡ್. ಇದು ಸಹ ಒಂದು ಸಂಯುಕ್ತ, ಯಾಕಂದರೆ ಕಾರ್ಬನ್ನ ಪರಮಾಣುಗಳಿದೆ, ಆಮ್ಲಜನಕದ ಪರಮಾಣುಗಳು ಸೇರ್ಕೊಂಡಿದೆ. ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ. ಸೋಡಿಯಂ ಕ್ಲೋರೈಡ್ ಅಂದರೆ Na, ಇನ್ನೊಂದು Cl, ಸೋಡಿಯಂ ಕ್ಲೋರೈಡ್. ಅದರ ಅನುಪಾತನೂ ಸಹ ನೀವು ಗಮನಿಸಬೇಕು. ಸೋಡಿಯಂ 1 ಇದೆ, ಕ್ಲೋರಿನ್ 1 ಇದೆ. ಇಲ್ಲಿ ಮೀಥೇನ್ ನೋಡಿ, CH4, ಕಾರ್ಬನ್ 1 ಇದೆ, ಹೈಡ್ರೋಜನ್ 4 ಇದೆ. ಅದರ ಅನುಪಾತ 1:4. ಅಮೋನಿಯಾನು ಅಷ್ಟೇ, ನೈಟ್ರೋಜನ್ 1 ಇದೆ, ಹೈಡ್ರೋಜನ್ 3 ಇದೆ. ಅಂದರೆ ಅನುಪಾತ ಏನಾಯಿತು? 1:3. ಇವೆಲ್ಲನೂ ಸಂಯುಕ್ತ ವಸ್ತುಗಳಿಗೆ ಉದಾಹರಣೆ. ನೋಡಿ, ಕೆಲವು ಸಂಯುಕ್ತ ವಸ್ತುಗಳು ಮತ್ತು ಅದರಲ್ಲಿರುವಂಥ ಘಟಕಗಳು ಯಾವುದು, ರಾಸಾಯನಿಕ ಸೂತ್ರ ಮತ್ತು ಸಂಯೋಜನೆಯನ್ನು ನೋಡೋಣ. ಮೊದಲನೇದು ತಾಮ್ರದ ಸಲ್ಫೇಟ್ ಅಲ್ವಾ. ಹಾಗಾದರೆ ಸಂಯುಕ್ತ ವಸ್ತು ಅಂದರೆ ಏನು? ಬೇರೆ ಬೇರೆ ರೀತಿಯ ಧಾತುಗಳು ನಿಗದಿತ ಪ್ರಮಾಣದಲ್ಲಿ ರಾಸಾಯನಿಕವಾಗಿ ಸಂಯೋಗ ಹೊಂದಿ ಉತ್ಪತ್ತಿಯಾಗುವ ವಸ್ತುಗಳಿಗೆ ಸಂಯುಕ್ತ ವಸ್ತುಗಳು ಅಂತ ಕರಿತೀವಿ. ಇದನ್ನು ನೋಟ್ ಮಾಡ್ಕೊಳ್ಳಿ ಮಕ್ಕಳ. ಬೇರೆ ಬೇರೆ ರೀತಿಯ ಧಾತುಗಳು ನಿಗದಿತ ಪ್ರಮಾಣದಲ್ಲಿ ರಾಸಾಯನಿಕವಾಗಿ ಸಂಯೋಗ ಹೊಂದುವಂಥದ್ದು. ಹಾಗಾದರೆ ನಾವು ದಿನನಿತ್ಯ ಉಪಯೋಗಿಸುವಂಥ ಕೆಲವು ಸಂಯುಕ್ತಗಳನ್ನು ಪಟ್ಟಿ ಮಾಡೋಣ. ಮೊದಲನೇದಾಗಿ ನೀರು, ಅಡುಗೆ ಉಪ್ಪು, LPG, ಇಂಗಾಲದ ಡೈಆಕ್ಸೈಡ್, ಅಡುಗೆ ಸೋಡಾ, ಓಕೆ ವಿದ್ಯಾರ್ಥಿಗಳೇ, ಉದಾಹರಣೆಯನ್ನು ನೋಡಿದ್ರಲ್ಲ. ಈಗ ಸಂಯುಕ್ತ ವಸ್ತುಗಳ ಗುಣಗಳನ್ನು ನೋಡೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸಂಯುಕ್ತ ವಸ್ತುಕ್ಕೆ ಉದಾಹರಣೆ. ನೀರು, ಅದರ ಸಂಕೇತ H2O. ಅಂದರೆ ಯಾವುದರಿಂದ ಸೇರ್ಕೊಂಡಿದೆ? ಜಲಜನಕ ಮತ್ತು ಆಮ್ಲಜನಕಗಳು ಎರಡು ಏನಾಗಿದೆ? ಅನಿಲವಾಗಿದೆ. ಜಲಜನಕವು ಗಾಳಿಯಲ್ಲಿ ಉರಿಯುತ್ತದೆ, ಆದರೆ ಆಮ್ಲಜನಕವು ಉರಿಯಲು ಸಹಾಯ ಮಾಡುತ್ತೆ. ನೀರು ಉರಿಯಲು ಸಹಾಯ ಮಾಡುವುದಿಲ್ಲ ಅಲ್ವಾ. ಬೆಂಕಿ ಹತ್ಕೊಂಡಿದೆ, ನಾವೇನು ಮಾಡ್ತೀವಿ? ನೀರನ್ನು ಹಾಕಿ ಆರಿಸ್ತೀವಿ. ಅಂದರೆ ಅಲ್ಲಿ ಗುಣನೇ ಹೊರಟೋಯ್ತು ನೋಡಿ. ಅದರ ಮೂಲ ವಸ್ತುವಿನ ಗುಣನೂ ಸಹ ಇರೋದಿಲ್ಲ. ಅಂದರೆ ಸಂಯುಕ್ತ ವಸ್ತುವಿನ ಗುಣಗಳಿಗೂ ಮತ್ತು ಅದರ ಮೂಲ ಘಟಕ ವಸ್ತುಗಳ ಗುಣಗಳಿಗೂ ವ್ಯತ್ಯಾಸವಿರುತ್ತದೆ. ಇದು ವೆರಿ ಇಂಪಾರ್ಟೆಂಟ್ ಮಕ್ಕಳ, ನೆನ್ಪಿಟ್ಕೋಬೇಕು. ಸರಿ, ಈಗ ಸಾರಾಂಶವನ್ನು ನೋಡೋಣ. ಸಂಯುಕ್ತ ವಸ್ತುಗಳಂದರೆ 2 ಅಥವಾ ಹೆಚ್ಚು ಮೂಲ ವಸ್ತುಗಳಿಂದ ಆಗಿರುವಂಥದ್ದು. ಸಂಯುಕ್ತ ವಸ್ತುವಿನಲ್ಲಿರುವ ಮೂಲ ವಸ್ತುಗಳು ನಿಶ್ಚಿತ ಅನುಪಾತದಲ್ಲಿರುತ್ತವೆ. ಸಂಯುಕ್ತ ವಸ್ತುಗಳ ಗುಣಗಳು ಅವುಗಳ ಮೂಲ ಘಟಕ ವಸ್ತುಗಳ ಗುಣಗಳಿಗಿಂತ ಬೇರೆ ಬೇರೆ ಆಗಿರುತ್ತೆ. ಅದಕ್ಕೆ ಉದಾಹರಣೆ ನಾವು ನೀರನ್ನು ನೋಡಿದ್ವಿ. ಎಲ್ಲನೂ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ ಮಕ್ಕಳು. ನೆಕ್ಸ್ಟ್ ಯಾವುದಿದೆ? ಮಿಶ್ರಣ. ಏನು ಮಿಶ್ರಣ ಅಂದರೆ? ಉದಾಹರಣೆ ಸಹಿತ ನೋಡೋಣ. ನಿಮ್ಗೆ ಇಷ್ಟವಾದ ಯಾವುದು? ಚೌಚೌ, ಪಚ್ಚಡಿ. ಇನ್ನೂ ಇಷ್ಟವಾದ ಯಾವುದು? ಐಸ್ ಕ್ರೀಮ್, ಕಾಫಿ. ಇವೆಲ್ಲ ಒಂದೇ ರೀತಿಯಲ್ಲಿ ಇದೆಯಾ? ಇಲ್ಲ. ಇದರಲ್ಲಿ ಬಳಸಿರುವಂಥದ್ದು
ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ಬಳಸಿದ್ದೀವಿ. ಹಾಗಾಗಿ ಇದನ್ನು ನಾವು ಮಿಶ್ರಣ ಅಂತ ಕರಿತೀವಿ. ಏನು ಮಿಶ್ರಣ ಅಂದರೆ ಎರಡು ಅಥವಾ ಹೆಚ್ಚು ಮೂಲ ವಸ್ತುಗಳು ಅಥವಾ ಸಂಯುಕ್ತ ವಸ್ತುಗಳು ಯಾವುದೇ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಜನೆ ಹೊಂದದೆ ಉಂಟಾಗುವ ವಸ್ತುಗಳಿಗೆ ಮಿಶ್ರಣಗಳು ಅಂತ ಕರಿತೀವಿ. ಗೊತ್ತಾಯ್ತಲ್ವ ಮಕ್ಕಳ? ನೋಟ್ ಮಾಡ್ಕೊಳ್ಳಿ. ಮಿಶ್ರಣಗಳು ಅಂದರೆ ಎರಡು ಅಥವಾ ಹೆಚ್ಚು ಮೂಲ ವಸ್ತುಗಳು ಅಥವಾ ಸಂಯುಕ್ತ ವಸ್ತುಗಳು ಯಾವುದೇ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಜನೆ ಹೊಂದದೆ ಉಂಟಾಗುವಂಥ ವಸ್ತುಗಳಿಗೆ ಮಿಶ್ರಣಗಳು. ಇಲ್ಲೊಂದು ಕ್ವಶನ್ ಇದೆ ಮಕ್ಕಳ. ನಿಮ್ಮ ದಿನನಿತ್ಯದಲ್ಲಿ ಕಂಡುಬರೋ ಕೆಲವು ಸಂಯುಕ್ತಗಳು ಇವೆಲ್ಲ ಕಾಣ್ತಾ ಇವೆಲ್ಲ ನೀವು ನೋಡ್ತಿದ್ದೀರಲ್ಲ, ಇವೆಲ್ಲನೂ ಸಂಯುಕ್ತ ಮತ್ತು ಮಿಶ್ರಣಗಳಾಗಿದೆ. ಇಡ್ಲಿ, ಸಾಂಬಾರ್, ತಿಂಡಿ, ಹಣ್ಣಿನ ಪಚಡಿ, ಗುಲಾಬ್ ಜಾಮೂನ್. ಓಕೆ, ಈಗ ಮಿಶ್ರಣದಲ್ಲಿ ಒಂದೇ ರೀತಿ ಇರುತ್ತಾ? ಇಲ್ಲ, ಎರಡು ರೀತಿಯ ವಿಧಗಳನ್ನು ನಾವು ನೋಡ್ತೀವಿ. ಸಮಾಂಗೀಯ ಮಿಶ್ರಣ, ವಿಷಮಾಂಗೀಯ ಮಿಶ್ರಣ. ಸಮಾಂಗೀಯ ಮಿಶ್ರಣಗೆ ಉದಾಹರಣೆ ನೋಡಿ, ಸಕ್ಕರೆ ದ್ರಾವಣ, ಹಿತ್ತಾಳೆ. ಅಲ್ಲಿ ಮಿಶ್ರಣ ಆಗಿರೋದೇ ನಮಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಸಕ್ಕರೆ ನೀರಲ್ಲಿ ಕಾಣಿಸುತ್ತೆ ಸಕ್ಕರೆ? ಇಲ್ಲ. ಅದೇ ವಿಷಮಾಂಗೀಯ ಮಿಶ್ರಣಗೆ ಉದಾಹರಣೆ ಮರಳು ಮತ್ತು ನೀರಿನ ಮಿಶ್ರಣ, ನೀರು ಮತ್ತು ಎಣ್ಣೆಯ ಮಿಶ್ರಣ. ಈ ಮಿಶ್ರಣದಲ್ಲಿ ಏನು ಪದಾರ್ಥಗಳು ಮಿಶ್ರಣ ಆಗಿದೆ ಅನ್ನೋ ಸಹ ಕಾಣಿಸ್ತಾ ಇದೆ. ಈಗ ನೋಡೋಣ ಒಂದೊಂದಾಗಿ ಸಮಾಂಗೀಯ ಮಿಶ್ರಣಕ್ಕೂ ವಿಷಮಾಂಗೀಯ ಮಿಶ್ರಣಕ್ಕೂ ಇರುವ ವ್ಯತ್ಯಾಸ. ಹಾಗೆ ಮಿಶ್ರಣಗಳು ಮತ್ತು ಸಂಯುಕ್ತ ವಸ್ತುಗಳ ನಡುವಿನ ವ್ಯತ್ಯಾಸ ಏನು? ಈಗ ಮಿಶ್ರಣ ಅಂದರೆ ಎರಡಕ್ಕಿಂತ ಹೆಚ್ಚಿರುವಂಥದ್ದು ಮಿಶ್ರಣ ಅಂತೀವಿ, ಸಂಯುಕ್ತನ ಅಂತಲೂ ಕರಿತೀವಿ. ಎರಡಕ್ಕೂ ಏನು ವ್ಯತ್ಯಾಸ ನೋಡೋಣ. ನೋಡಿ, ಇಲ್ಲಿ ಪಾತ್ರೆಯಲ್ಲಿ ಎರಡು ವಸ್ತುಗಳು, ಒಂದರಲ್ಲಿ ಐರನ್ ಹಾಕಿದ್ದೀವಿ, ಇನ್ನೊಂದರಲ್ಲಿ ಸಲ್ಫರ್. ಲಿಟ್ಮಸ್ ಪೇಪರ್ ಅದ್ದಾಗ ಏನಾಗುತ್ತೆ ನೋಡಿ. ನೋಡಿ, ಅಲ್ಲಿ ಎರಡೂ ಮಿಶ್ರಣ ಆಗ್ತಾ ಇದೆ. ಮ್ಯಾಗ್ನೆಟ್ ಇಟ್ಟಾಗ ಏನಾಯ್ತು, ಅಲ್ಲಿ ಕಬ್ಬಿಣ ಎಳ್ಕೊಂತು ಅಲ್ವಾ? ನೋಡಿ, ಮಿಶ್ರಣಗಳ ಗುಣಧರ್ಮವು ಅದರಲ್ಲಿರುವ ಘಟಕಗಳ ಗುಣಗಳನ್ನು ಅವಲಂಬಿಸಿರುತ್ತದೆ. ಇದು ವೆರಿ ಇಂಪಾರ್ಟೆಂಟ್ ಮಕ್ಕಳ, ಇದು ನೆನ್ಪಿಟ್ಕೊಳ್ಳಿ. ಇನ್ನೊಂದು ನೋಡೋಣ. ಒಂದಲ್ಲಿ ಹೀಟ್ ಮಾಡ್ತಾ ಇದ್ದೀವಿ, ಕೆಲವು ವಸ್ತುಗಳನ್ನು ಹಾಕಿ ಹೀಟ್ ಮಾಡಿ ಮ್ಯಾಗ್ನೆಟನ್ನು ಇಟ್ಟಾಗ ಅದು ತನ್ನ ಗುಣವನ್ನು ಕಳ್ಕೊಂಡ್ಬಿಟ್ಟಿದೆ. ನೋಡಿ, ಮ್ಯಾಗ್ನೆಟಿಸಮ್ ಆಗ್ತಾ ಇಲ್ಲ. ಅದು ಗುಣವನ್ನು ಅಂದರೆ ಸಂಯುಕ್ತ ವಸ್ತುಗಳ ಗುಣವು ಘಟಕಗಳ ಗುಣಗಳಿಗಿಂತ ಭಿನ್ನವಾಗಿರುತ್ತೆ. ಹಾಗಾಗಿ ಅದನ್ನು ನಾವು ಸಂಯುಕ್ತ ವಸ್ತು ಅಂತ ಹೇಳ್ತೀವಿ. ತನ್ನ ಗುಣವನ್ನು ಉಳಿಸ್ಕೊಂಡಿದ್ರೆ ಅದು ಮಿಶ್ರಣ ಆಗಿರುತ್ತೆ, ಉಳಿಸ್ಕೊಂಡಿಲ್ಲ ಅದು ಬೇರೆ ವಸ್ತು ಆಗಿದ್ದರೆ ಅಂತಂದರೆ ಅದು ಸಂಯುಕ್ತ ವಸ್ತು ಆಗಿರುತ್ತೆ. ಈಗ ವ್ಯತ್ಯಾಸವನ್ನು ನೋಡೋಣ. ಎರಡು ಅಥವಾ ಹೆಚ್ಚು ಧಾತುಗಳು ನಿರ್ದಿಷ್ಟ ರಾಸಾಯನಿಕ ಸಂಯೋಗದಿಂದ ರೂಪುಗೊಳ್ಳುತ್ತವೆ. ಇದರಲ್ಲಿ ರಾಸಾಯನಿಕ ಸಂಯೋಗ ಆಗುವಂಥದ್ದು ಅನುಪಾತ ಕರೆಕ್ಟಾಗಿರಬೇಕು. ಆದರೆ ಮಿಶ್ರಣಗಳಲ್ಲಿ ಎರಡು ಅಥವಾ ಮೂರು ವಸ್ತುಗಳು ಭೌತವಾಗಿ ಸಂಯೋಗ ಹೊಂದಿದಾಗ ರೂಪುಗೊಳ್ಳುವಂಥದ್ದು. ಸಂಯುಕ್ತದಲ್ಲಿನ ಘಟಕಗಳು ನಿಶ್ಚಿತ ಅನುಪಾತದಲ್ಲಿರುತ್ತದೆ. ಈಗ H2O, ಹೆಚ್ಚು ಹೈಡ್ರೋಜನ್ ಎರಡೇ ಇರಬೇಕು, ಆಮ್ಲಜನಕ ಒಂದೇ ಇರಬೇಕು, ಆಗಿದ್ರೆ ಮಾತ್ರ ಅದು ನೀರಾಗುತ್ತೆ. ಮಿಶ್ರಣಗಳಲ್ಲಿನ ಘಟಕಗಳು ನಿಶ್ಚಿತ ಅನುಪಾತದಲ್ಲಿ ಇರುವುದಿಲ್ಲ. ಈಗ ಚೌಚೌಲ್ಲಿ ಕಡಲೆ ಬೀಜ ಒಂದು ಸ್ವಲ್ಪ ಇರುತ್ತೆ, ಕಡಲೆಪಪ್ಪು ಇರುತ್ತೆ, ಅವೆಲ್ಲ ಒಂದೇ ರೀತಿ ಅನುಪಾತ ಏನು ಹೊಂದಿರೋದಿಲ್ಲ. ಸಂಯುಕ್ತಗಳ ಗುಣಗಳು ಅದರ ಘಟಕಗಳ ಗುಣಗಳಿಗಿಂತ ಭಿನ್ನ. ಹೈಡ್ರೋಜನ್ ಗುಣನೇ ಬೇರೆ ಇತ್ತು, ಆಮ್ಲಜನಕ ಗುಣನೇ ಬೇರೆ ಇತ್ತು, ಎರಡೂ ಸೇರಿ ಸಂಯುಕ್ತ ಆದಾಗ ಅದರ ಗುಣನೇ ಬೇರೆ ಆಗಿರುತ್ತೆ. ಆದರೆ ಮಿಶ್ರಣಗಳಲ್ಲಿ ಘಟಕಗಳನ್ನು ಅವಲಂಬಿಸಿರುತ್ತೆ. ಸಂಯುಕ್ತಗಳನ್ನು ಸರಳ ಭೌತ ವಿಧಾನದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ನೀರಲ್ಲಿರೋ ಆಮ್ಲಜನಕ ಆಕ್ಸಿಜನನ್ನು ಬೇರ್ಪಡಿಸೋಕ್ಕೆ ಸಾಧ್ಯನಾ? ಇಲ್ಲ. ಮಿಶ್ರಣಗಳನ್ನು ಸರಳ ವಿಧಾನಗಳಿಂದ ಬೇರ್ಪಡಿಸಬಹುದು.
ಈಸಿಯಾಗಿ ನಾವು ಅದನ್ನು ಫಿಲ್ಟ್ರ್ ಮಾಡೋದರ ಶೋಧಿಸುವುದರ ಮುಖಾಂತರ ಅಥವಾ ಕಾಯಿಸುವುದರ ಮುಖಾಂತರ ಈಸಿಯಾಗಿ ಅದನ್ನು ಬೇರ್ಪಡಿಸಬಹುದು. ಸಾರಾಂಶವನ್ನು ನೋಡೋಣವಾ? ಸರಳ ಭೌತ ವಿಧಾನದಿಂದ ಬೇರ್ಪಡಿಸಬಹುದು. 2 ಅಥವಾ ಹೆಚ್ಚು ಘಟಕಗಳಿಂದ ಕೂಡಿದ ವಸ್ತುಗಳಿಗೆ ಏನಂತ ಕರಿತೀವಿ? ಮಿಶ್ರಣ. ಮಿಶ್ರಣಗಳ ಗುಣಗಳು ಅದರಲ್ಲಿನ ಘಟಕಗಳ ಗುಣಗಳನ್ನು ಅವಲಂಬಿಸಿರುತ್ತದೆ. ಮಿಶ್ರಣಗಳ ಘಟಕಗಳು ನಿರ್ದಿಷ್ಟ ಅನುಪಾತದಲ್ಲಿ ಇರುವುದಿಲ್ಲ. ಓಕೆ, ನೆಕ್ಸ್ಟು ಓಕೆ ವಿದ್ಯಾರ್ಥಿಗಳೇ, ನಿಮ್ಮ ಗ್ರಹಿಕೆಗೊಂದು ಪರೀಕ್ಷೆಯನ್ನು ಕೊಡ್ತೀನಿ. ನಿಮಗೆ ಇಲ್ಲಿ ಚಿತ್ರದಲ್ಲಿ 2 ಕಾಣ್ತವೆ. ಒಂದು ಉಪ್ಪಿನ ದ್ರಾವಣ, ಒಂದು ಅಡಿಗೆ ಉಪ್ಪು ಇದೆ. ನಿಮಗೆ ಉಪ್ಪಿನ ದ್ರಾವಣ ಮತ್ತು ಉಪ್ಪನ್ನು ನೀಡಲಾಗಿದೆ. ಇವೆರಡರಲ್ಲಿ ಮಿಶ್ರಣ ಯಾವುದು? ಗೆಸ್ ಮಾಡಿ. ಒಂದು ಕಡೆ ಅಡಿಗೆ ಉಪ್ಪಿದೆ, ಇನ್ನೊಂದು ಕಡೆ ಉಪ್ಪಿನ ದ್ರಾವಣ ಇದೆ. ದ್ರಾವಣ ಆಗಿದೆ ಅಂದರೆ ನೀರು ಮತ್ತು ಉಪ್ಪು ಎರಡೂ ಸೇರಿ ಅದೇನಾಯಿತು? ಮಿಶ್ರಣವಾಯಿತು. ಗೊತ್ತಾಯ್ತಲ್ಲ ಮಕ್ಕಳ? ಮಿಶ್ರಣ ಅಂದರೆ ಏನು ಅಂತ. ಈಗ ಓಕೆ ವಿದ್ಯಾರ್ಥಿಗಳು, ಒಂದು ಚಟುವಟಿಕೆ ನೋಡೋಣ. ಇಲ್ಲಿ ಒಂದು ಲೋಟ ಇದೆ. ಆ ಲೋಟದಲ್ಲಿ ನೀರನ್ನು ಹಾಕಿದ್ದಾರೆ, ಹಾಗೆ ಉಪ್ಪನ್ನು ಹಾಕಿ ಕಲಕ್ತಾ ಇದ್ದಾರೆ. ಅದನ್ನು ಚೆನ್ನಾಗಿ ಗಮನಿಸಿ ಮಕ್ಕಳ. ಅದೇನಾಗ್ತಾ ಇದೆ ಅಂದರೆ ಕರಗ್ತಾ ಇದೆ ನೀರಲ್ಲಿ. ಆ ಉಪ್ಪು ಕರಗ್ತಾ ಇದೆ, ಚೆನ್ನಾಗಿ ಮಿಶ್ರಣ ಆಗ್ತಾ ಇದೆ ನೋಡಿ. ಅಲ್ಲಿ ನಮಗೆ ಕರಗಿರುವಂತಹ ಕಣಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈ ಒಂದು ಮಿಶ್ರಣವನ್ನು ನಾವು ಸಮಾಂಗೀಯ ಮಿಶ್ರಣ ಅಂತ ಕರಿತೀವಿ. ಸಮವಾಗಿ ಅದು ನೀರಿನಲ್ಲಿ ಕರಗಿರುತ್ತೆ, ಅಲ್ಲಿ ಯಾವುದೇ ಥರದ ಕಣಗಳು ನಮಗೆ ಕಾಣಿಸ್ತಾ ಇಲ್ಲ. ಮತ್ತು ಈ ಸಮಾಂಗೀಯ ಮಿಶ್ರಣದಲ್ಲಿ ನೀವು ಇನ್ನೊಂದು ಗಮನಿಸಬೇಕು ಮಕ್ಕಳ. ನೀರನ್ನ ನಾವು ದ್ರಾವಕ ಅಂತ ಕರಿತೀವಿ. ಕರಗಿಸ್ಕೊಂಡಿದೆಯಲ್ಲ ಅದು ಯಾವುದು? ಉಪ್ಪು. ಆ ಉಪ್ಪನ್ನು ನಾವು ದ್ರಾವ್ಯ ಅಂತ ಕರಿತೀವಿ. ದ್ರಾವಕ ಯಾವುದು, ದ್ರಾವ್ಯ ಯಾವುದು ಅಂತ ಗೊತ್ತಾಯ್ತಲ್ವಾ? ಹಾಗಾದರೆ ಈಗ ನಿಮಗೆ ಪ್ರಶ್ನೆ. ಸಕ್ಕರೆಯ ದ್ರಾವಣದಲ್ಲಿ ದ್ರಾವ್ಯ ಮತ್ತು ದ್ರಾವಕವನ್ನು ಗುರುತಿಸಿ. ಓಕೆ, ಸಕ್ಕರೆ ದ್ರಾವಣ ಚಿತ್ರ ಕಾಣಿಸ್ತಿದೆಯಾ? ಅದರಲ್ಲಿ ನೀರಿದೆ ಮತ್ತು ಸಕ್ಕರೆ ಇದೆ. ಹಾಗಾದರೆ ಇದರಲ್ಲಿ ದ್ರಾವ್ಯ ಯಾವುದು, ದ್ರಾವಕ ಯಾವುದು? ನೋಡೋಣ ಉತ್ತರ. ನೀರನ್ನು ನಾವು ದ್ರಾವಕ ಅಂತ ಕರಿತೀವಿ. ಅದರಲ್ಲಿ ಕರಗಿರೋಂಥದ್ದು ಯಾವುದು? ಸಕ್ಕರೆ. ಅದನ್ನು ದ್ರಾವ್ಯ ಅಂತ ಕರಿತೀವಿ. ಗೊತ್ತಾಯ್ತಲ್ವ ಮಕ್ಕಳ? ದ್ರಾವಕ ಯಾವುದು, ದ್ರಾವ್ಯ ಯಾವುದು ಅಂತ. ಹಾಗೆ ಮತ್ತೊಂದು ಚಟುವಟಿಕೆಯನ್ನು ನೋಡೋಣ. ಒಂದು ಲೋಟದಲ್ಲಿ ನೀರಿದೆ. ವಸ್ತುಗಳನ್ನು ಹಾಕ್ತಾ ಇದ್ವಿ, ಚೆನ್ನಾಗಿ ಕಲಕ್ತಾ ಇದ್ದಾರೆ ನೋಡಿ. ಇಲ್ಲಿವ ನಿಮಗೆ ಕಾಣಿಸ್ತಾ ಇದೆಯಾ ಏನಾದರೂ? ಇಲ್ಲ. ಇದನ್ನು ಅಸಂತೃಪ್ತ ದ್ರಾವಣ ಅಂತ ಕರಿತೀವಿ. ವಿಷಮಾಂಗೀಯ ದ್ರಾವಣ ಅಂತ ಕೇಳಿದಿರಲ್ವಾ? ನೀವು ಹೆಚ್ಚು ಹಾಕಿದಾಗ ನೋಡಿ ಕಣಗಳು ಕಾಣ್ತಾ ಇದೆ. ಇದು ಸಂತೃಪ್ತ ದ್ರಾವಣ. ಈಗ ಸಕ್ಕರೆಯನ್ನು ಹಾಕೋಣ. ಏನಾಯಿತು? ಅಸಂತೃಪ್ತ ದ್ರಾವಣ ಆಗುತ್ತೆ. ಹೆಚ್ಚು ಹಾಕಿದಾಗ ಸಂತೃಪ್ತ ದ್ರಾವಣವಾಗುತ್ತೆ.
ತಳದಲ್ಲಿದೆ ನೋಡಿ, ಕಾಣಿಸ್ತಾ ಇದೆ. ಸಂತೃಪ್ತ ದ್ರಾವಣ. ಗೊತ್ತಾಯ್ತಲ್ವ ವ್ಯತ್ಯಾಸ? ಸಂತೃಪ್ತ ಮತ್ತು ಅಸಂತೃಪ್ತ ದ್ರಾವಣ. ಅತ್ಯಂತ ಹೆಚ್ಚು ದ್ರಾವ್ಯದ ಸಾರತೆಯನ್ನು ಹೊಂದಿರುವಂಥದ್ದನ್ನು ಸಂತೃಪ್ತ ದ್ರಾವಣ ಅಂತ ಕರಿತೀವಿ. ಮತ್ತಷ್ಟು ದ್ರಾವ್ಯವನ್ನು ಕರಗಿಸಬಲ್ಲ ದ್ರಾವಣಕ್ಕೆ ಅಸಂತೃಪ್ತ ದ್ರಾವಣ ಅಂತ ಕರಿತೀವಿ. ಇದು ನೋಟ್ ಮಾಡ್ಕೊಳ್ಳಿ ಮಕ್ಕಳು. ಗಂಧಕದ ಡೈಆಕ್ಸೈಡ್ ತಯಾರಿಕೆ ಬಗ್ಗೆ ನೋಡೋಣ. ಮತ್ತು ಸಾರಜನಕ ನಾಟುವಿಕೆ ಇವೆಲ್ಲನೂ ವಿದ್ಯಾರ್ಥಿಗಳೇ ಇದುವರೆಗೂ ನಾವು ಧಾತುಗಳು, ಸಂಯುಕ್ತ ವಸ್ತುಗಳು ಮತ್ತು ಮಿಶ್ರಣಗಳು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಇವೆಲ್ಲ ಒಂದು ವಿಜ್ಞಾನದಲ್ಲಿ ಈ ಗಂಧಕದ ಡೈಆಕ್ಸೈಡ್ ತಯಾರಿಕೆಯಲ್ಲಿ ಭಾಗಿಯಾಗಿದೆ. ಹಾಗೆ ಸಾರಜನಕ ನಾಟುವಿಕೆಯಲ್ಲೂ ಸಹ ನಾವು ಈ ವಸ್ತುಗಳನ್ನು ನೋಡ್ಬೋದು. ಹಾಗೆ ಘನ ವಿಕಾಸ ಮತ್ತು ORS ದ್ರಾವಣ ಸೇವಿಸುತ್ತಿರುವುದು, ಇದೆಲ್ಲ ನೀವು ಗಮನಿಸ್ತಿದ್ದೀರಲ್ಲ. ಇಲ್ಲಿ ನಾವು ಈ ಧಾತು ಸಂಯುಕ್ತ ವಸ್ತುಗಳ ಮಿಶ್ರಣಗಳನ್ನು ಇದರಲ್ಲಿ ನೋಡ್ತೀವಿ ಮಕ್ಕಳ. ವಿದ್ಯಾರ್ಥಿಗಳೇ ಗೊತ್ತಾಯ್ತಲ್ವ ನಿಮಗೆ ಮೂಲ ವಸ್ತುಗಳು, ಮಿಶ್ರಣಗಳು, ಸಂಯುಕ್ತ ವಸ್ತುಗಳು ಅಂದರೆ ಏನು ಅಂತ. ಸೊ ಇದನ್ನೆಲ್ಲ ನೀವು ಪುನರ್ಮನನ ಮಾಡಿಕೊಳ್ಳೇಬೇಕು ಮಕ್ಕಳ. ಯಾಕಂದರೆ ನೆಕ್ಸ್ಟ್ ಈಗ ನೀವು 9ನೇ ತರಗತಿಯಲ್ಲಿ ಇದ್ದೀರಾ, ಇದರಲ್ಲೂ ಸಹ ಇದೇ ವಸ್ತುಗಳ ಬಗ್ಗೆ ನಿಮಗೆ ಗೊತ್ತಿದ್ದರೆ ಮಾತ್ರ ನಾವು ಮುಂದೆ ಇನ್ನೂ ಡೀಟೇಲಾಗಿ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಓಕೆ, ಧನ್ಯವಾದಗಳು.